ನಮಸ್ಕಾರ, ಶುಭೋದಯ, ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಸೊ ಮನುಷ್ಯ ಅಂದಮೇಲೆ ಸಾಕಷ್ಟು ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರ್ತಾರೆ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಶೀಘ್ರವಾಗಿ ಅಂತಂದರೆ ನಿಮಗಿರುವಂಥ ಒಂದು ಸರಳ ಮಾರ್ಗ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಈಗಲೇ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಅದ್ಭುತವಾಗಿರುವಂಥ ಇನ್ಫಾರ್ಮೇಷನ್ಸ್ನ ನೀವು ತಿಳಿಸ್ತಾ ಕೊಡ್ತಾ ಬಂದಿದ್ದೀರಾ. ವೀಕ್ಷಕರ ಪರವಾಗಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಮೊದಲದಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಈ ಒಂದು ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ. ಆರೋಗ್ಯ ಚೆನ್ನಾಗಿರಲಿ ಅಂತ ಮೆಡಿಟೇಷನ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಜೊತೆಯಲ್ಲಿ ಪ್ರಾಣಾಯಾಮವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಈ ಪ್ರಾಣಾಯಾಮ ಮಾಡುವಂಥದ್ದು ಆರೋಗ್ಯದ ಅಭಿವೃದ್ಧಿಗೆ ಅಷ್ಟೇನಾ? ಅದರಿಂದ ಏನಾದರೂ ನಮಗೆ ಈ ಆರ್ಥಿಕವಾಗಿ ಕೂಡ ಲಾಭ ಆಗುತ್ತಾ? ಇದ್ರ ಬಗ್ಗೆ ತಿಳಿಸೋದಾದರೆ ದಯವಿಟ್ಟು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗುರುಗಳು? ಗುಡ್, ಒಳ್ಳೆ ಪ್ರಶ್ನೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಈ ಪತಂಜಲಿ ಯೋಗವನ್ನು ಕಂಡಿದ್ದೀರಿ. ಪತಂಜಲಿಗೂ ಮುನ್ನ ಯೋಗವೇನಾದರೂ ಇತ್ತಾ? ಅದನ್ನು ಸರ್ಚ್ ಮಾಡಿದಾಗ ನಮಗೆ ಸಿಗುವಂಥದ್ದೇನು? ಈ ಶಂಕರ ಮಧ್ವ ರಾಮಾನುಜರು ಬಂದರು. ಅವರು ಬರೋಕ್ಕೂ ಮುನ್ನ ದೇವಾಲಯಗಳು ಇದ್ವಾ? ಹೀಗೆ ನನ್ನ ಸರ್ಚೆಗಂತ ಹೊರಟ್ರೆ ಈಗ ನೀವು ಕೇಳಿದ ಪ್ರಶ್ನೆಗೆ ಸೂಕ್ಷ್ಮ ಉತ್ತರವನ್ನು ತಿಳಿಸ್ತಾ ಪ್ರಾಣಾಯಾಮವನ್ನು ಪ್ರಾಕ್ಟಿಕಲ್ ನಿಮ್ಮ ಮುಂದೆ ತೋರಿಸ್ತೇನೆ. ಆ ಪದ್ಧತಿಯೆಲ್ಲ ನೀವು ಮಾಡೋದಿದೆಯಲ್ಲ, ಎಂತಹದ್ದು ಅಂತಂದರೆ ನಮ್ಮ ಜೀವಮಾನ ಪರ್ಯಂತ ಬರ್ತಕ್ಕಂತಹ ಎಂತಹದ್ದೇ ನಿಷ್ಠುರ ನಿಂದನೆಯ ಮಾತುಗಳಾಗಿರಬಹುದು, ದುಃಖ ದುಮ್ಮಾನಗಳ ಆಗಿರಬಹುದು, ವ್ಯಥೆ ಆಗಿರಬಹುದು, ವ್ಯಾಕುಲತೆಗಳಾಗಿರಬಹುದು, ನಿಮ್ಮ ಕುಟುಂಬದ ಅಷ್ಟು ಜನರು ಪ್ರೌಢಾವಸ್ಥೆಯಲ್ಲಿ ಏನು ತಲುಪಿರುತ್ತಾರೋ ಅಷ್ಟರ ಒಳಗಡೆ ಅಂತಹ ಮೌಢ್ಯಗಳನ್ನು ನಾವು ತೊಳೆದುಕೊಳ್ಳಲಿಕ್ಕೆ ಈ ಪ್ರಾಣಾಯಾಮ ಮೂಲ ಮುಖ್ಯವಾಗಿರುತ್ತೆ. ಬಹಳ ಅದ್ಭುತವಾಗಿರತಕ್ಕಂತಹದ್ದು, ಅಮೋಘವಾಗಿರತಕ್ಕಂತಹದ್ದು. ಅನಂತ ಕಾಲ ನೀವು ಅನನ್ಯವಾಗಿ ಮಾಡುತ್ತಾ ಬರ್ತೀನಿ ಅಂತಂದರೆ ನೀವು ಮೂರನ್ನು ಕಳ್ಕೊಂಡು ಮೂರನ್ನು ಪಡೆದುಕೊಳ್ಳಲಿಕ್ಕೆ ಈ ಪ್ರಾಣಾಯಾಮ ಅತ್ಯಂತ ಉಪಯೋಗಕಾರಿ. ಅಂತಹ ಪ್ರಾಣಾಯಾಮ ಅಂತ ಮಾಡಿದಾಗ ಆರ್ಥಿಕಾಭಿವೃದ್ಧಿ ಕೂಡ ಬೆಳವಣಿಗೆ ಸೂಕ್ಷ್ಮವಾಗಿ ಮಾಡಿಕೊಡುತ್ತಾ ಬರುತ್ತೆ. ಅದನ್ನು ಒಂದು ಅಷ್ಟು ದಿನಗಳ ಕಾಲ ಅಂತ ಪ್ರತಿನಿತ್ಯವೂ ಕೂಡ ಉಪಾಸನೆ ಮಾಡ್ತಕ್ಕಂಥವರು, ಸಂಕಲ್ಪ ಮಾಡುವಂಥವರು ಪ್ರಾಣಾಯಾಮ ಮಾಡಿಯೇ ತೀರ್ತಾರೆ. ಅಂತಹ ಪ್ರಾಣಾಯಾಮ ಈ ಉಚ್ಛ್ವಾಸ ನಿಶ್ವಾಸಗಳನ್ನು ಹೇಗೆ ಇಡ ಮತ್ತು ಪಿಂಗಳದ ಮುಖಾಂತರ ನಾವು ಶುದ್ಧೀಕರಣ ಮಾಡಿಕೊಳ್ತೀವೋ ಅಂತಹದ್ದಕ್ಕಾಗಿ ಹೇಲ್ ಹೆಕ್ಸೇಲ್ ನೀವು ಮಾಡ್ತಿರ್ತಾರಲ್ಲ, ಹಾಗೆ ಒಂದು ಕಡೆ ಹೇಳ್ಕೊಳ್ತೀರಿ. ಹೀಗೆ ನೀವು ಆ ಎಡಮೂಗಿನಲ್ಲಿ ಉಸಿರನ್ನು ಎಳೆದುಕೊಳ್ತೀರಿ. ಬಲ ಮೂಗಿನಲ್ಲಿ ಉಸಿರು ಬಿಡುತ್ತಾ ಇದ್ದೀರಿ. ಹಾಗೆ ಮತ್ತೊಂದು ಸಲ ಇದನ್ನು ನಾನು ನಿಮ್ಮ ಮುಂದೆ ತೋರಿಸಿದ್ದೇನಕ್ಕೆ ಅಂತಂದರೆ 20 ರಿಂದ 25 ಬಾರಿ ಈ ಪ್ರಾಣಾಯಾಮವನ್ನು ಮಾಡಿ. ಅಂದರೆ ನೇರವಾಗಿ ಒಂದನ್ನು ಕ್ಲೋಸ್ ಮಾಡ್ಕೊಳ್ತಾ ಇನ್ನೊಂದು ಮೂಗಿನಲ್ಲಿ ನೀವು ಉಸಿರನ್ನು ಎಳೆದುಕೊಳ್ತೀರಿ. ಎಳೆದುಕೊಳ್ಳುವಾಗ ಏನು ಹೇಳ್ತೀರಿ, ಬಿಡುವಾಗ ಏನು ಹೇಳ್ತೀರಿ. ಇದು ಬಹಳ ಮುಖ್ಯವಾಗಿರುವಂಥದ್ದು, ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು, ಅದ್ಭುತವಾಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥದ್ದು. ನೀವೆಂದೆಂದೂ ಕಾಣದ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಆರ್ಥಿಕಾಭಿವೃದ್ಧಿ ಹಾಗೂ ಆರೋಗ್ಯಾಭಿವೃದ್ಧಿ ಈ ಪ್ರಾಣಾಯಾಮದಲ್ಲಿದೆ. ಇವೇ ನಿಮಗೆ ಯಮ ನಿಯಮಗಳು. ಯಮನನ್ನು ದೂರ ಇಡಬೇಕಾದ್ರೆ ಈ ಯಮ ನಿಯಮಗಳ ಪ್ರಾಣಾಯಾಮವನ್ನು ನೀವು ಮಾಡುವಂಥದ್ದು. ಈಗ ನೀವು ಎಳ್ಕೊಳ್ತಾ ಬಿಡ್ತೀರಲ್ಲ, ಬಿಡೋವಾಗ ನೀವು ಹೇಳ್ಕೋಬೇಕಾಗಿದ್ದು, ನನ್ನ
ಕಷ್ಟ, ನಷ್ಟ, ದುಃಖ ದೂರವಾಗಲಿ ಮನಸ್ಸಲ್ಲೇ ಹೇಳ್ಕೊಳ್ತೀರಿ. ನೀವು ಉಸಿರನ್ನು ಬಿಡುವ ಅಂದರೆ ನೆಗೆಟಿವ್ ಅದು ಹೋಗ್ತಕ್ಕಂಥದ್ದು. ಮತ್ತು ಉಸಿರು ಹೇಳ್ಕೊಳ್ಳುವಾಗ ಒಂದು ಮಗಿನಲ್ಲಿ ನನಗೆ 3 ಬೇಕೇ ಬೇಕು. ಈ ನಷ್ಟ ಏನಿದೆಯೋ, ಕಷ್ಟ ಏನಿದೆಯೋ, ದುಃಖ ಏನಿದೆಯೋ, ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೊರಟ್ರೆ ಬಹಳ ದೊಡ್ಡ ಸಬ್ಜೆಕ್ಟ್. ಕಷ್ಟ ಅಂತಂದರೆ ಗೊತ್ತಿಲ್ಲ ಎಷ್ಟು ವರ್ಷಗಳು ಏನೇನು ಕಷ್ಟಪಟ್ಟಿದ್ದೀರೋ ಆ ಕಷ್ಟ ಇಲ್ಲಿಗೆ ಸಮಾಪ್ತಿಯಾಗಲಿ ಇನ್ನೆಂದೂ ಕೂಡ ನಾನು ಉಸಿರೊಳಗಡೆ ಬರಬಾರ್ದದು ಅಂತಕ್ಕಂತಹ ಕಷ್ಟವನ್ನು ನೀವೇ ಪಟ್ಟಿರ್ತಿರೋದು, ನಿಮಗೊಬ್ಬರಿಗೆ ಅರ್ಥವಾಗಿರುತ್ತೆ. ಅಂತಹ ಕಷ್ಟ ನಿಮ್ಮಿಂದ ದೂರ ಸರಿದು ಹೋಗುವಂಥದ್ದು. ನೆನಪು ಮಾಡ್ಕೊಳ್ಬೇಕು ನೀವು ಯಾವತ್ತು ಕಷ್ಟ ಮಾಡಿದ್ರಂತ, ಯಾವಾಗ ಆ ಉಸಿರು ಹೋಗೋ ಒಳಗಡೆ ಕರೆಕ್ಟಾಗಿ ಅದು ನೆಗೆಟಿವ್ ಹೋಗ್ತಾ ಇದೆ ಅಂತ. ಮತ್ತು ನಷ್ಟ, ಎಷ್ಟೋ ವ್ಯಾಪಾರ ಮಾಡಿದೆ, ಎಷ್ಟೋ ವ್ಯವಹಾರ ಮಾಡಿದೆ, ಏನೇನೋ ಮಾಡಿದೆ, ನಷ್ಟ ಆಯಿತು ನನಗೆ, ಇಲ್ಲಿಂದ ಆಚೆಗೆ ನನಗೆ ನಷ್ಟ ಆಗಬಾರ್ದು, ಈ ನಷ್ಟ ಇಲ್ಲಿಗೆ ಸಮಾಪ್ತಿಯಾಗಲಿ. ಮತ್ತು ದುಃಖ, ಗೊತ್ತಿಲ್ಲ ನಾವು ಯಾರನ್ನು ಕಳ್ಕೊಂಡು ಬಿಟ್ವೋ ಅಂತಹ ದುಃಖ ನಮ್ಮನ್ನು ಯಾವಾಗ ಆವರಿಸಿಬಿಡುತ್ತೋ ಅಂತಹ ದುಃಖಗಳು ಮತ್ತು ನನ್ನ ಬದುಕಿನಲ್ಲಿ ಬಾರದಿರಲಿ ಅಂತ ಹೇಳಿ ಆ ಉಸಿರು ಬಿಟ್ಟ ಹಾಗೆ ಆ 3 ಕೂಡ ಹೊರಟೋಗ್ತಕ್ಕಂಥದ್ದು. ಅದನ್ನು ನೀವು 3 ಕೂಡ ಬಿಟ್ಟಾಯಿತು, ಇನ್ನು ನಿಮಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಹೇಳ್ಕೊಳ್ತಾ ಇದ್ದೀರಿ, ಅದು ಪಡ್ಕೊಳ್ಳೋದು. ಎಂಥ ಪಡ್ಕೊಳ್ಳೋದು ಅದು? ನೀವು ಆರೋಗ್ಯವನ್ನು, ಆಯುಷ್ಯವನ್ನು, ಐಶ್ವರ್ಯವನ್ನು 3 ಪಡೆದುಕೊಳ್ತಾ ಇದ್ದೀರಿ. 3 ಪಡೆದುಕೊಳ್ತಾ ಇದ್ದೀರಿ. ಮೊನ್ನೆ ಅಷ್ಟೇ ನಮ್ಮ ಹುಡುಗ ಒಂದು ಪ್ರಶ್ನೆ ಮಾಡ್ದ, ನಮ್ಮ ಹುಡುಗ ಕಿಶೋರ್ ಒಂದು ಪ್ರಶ್ನೆ ಮಾಡ್ದ, ಗುರುಗಳೇ ಆರೋಗ್ಯ ಒಂದಿದ್ದರೆ ಇನ್ನೆಂಥ ಬೇಡ ಗುರುಗಳೇ ಅಂತ ಒಂದು ಮಾತಂದ. ಅವ್ನು ಸ್ವಲ್ಪ ಹೆಲ್ತ್ ಕೆಟ್ಟಿತ್ತು. ಆ ಸಂದರ್ಭದಲ್ಲಿ ಅವ ಹಾಗಂದ ನಮ್ಮ ಕಿಶೋರ್. ಹೌದಪ್ಪ, ನಿಜಾನೇ, ಆರೋಗ್ಯ ಒಂದಿದ್ದರೆ ಏನೂ ಬೇಡ. ಮೊನ್ನೆ ಯಾರೋ ಒಬ್ಬರ ಹತ್ರ ನಾನು ಡಿಸ್ಕಷನ್ ಮಾಡ್ತಿದ್ದಾಗ ಒಬ್ಬ ಸೆಕ್ಯೂರಿಟಿ ಹತ್ರ, ಏನು ಯಜಮಾನ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ, ನನಗೀಗ 72, 73, ಎಲ್ಲ ದೇವ್ರದ್ದು ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ. ಆದರೆ ನನಗೇನು ದುಡ್ಡು ತಿನ್ನೋದು ಬಿಟ್ಟರೆ ಏನು ಕೊಟ್ಟಿಲ್ಲ ದೇವರು. ನನಗೆ ಆರೋಗ್ಯ ಕೊಟ್ಟಿದ್ದಾನೆ, ಐಶ್ವರ್ಯ ಇಲ್ಲ. ಏನು ಪ್ರಯೋಜನ ಬಂತು? ಅನುಭವಿಸಬೇಕಲ್ಲ. ಅದಕ್ಕೆ ಐಶ್ವರ್ಯವೂ ಬೇಕಾಗತ್ತೆ, ಆಯಸ್ಸು ಬೇಕಾಗತ್ತೆ, ಆರೋಗ್ಯವೂ ಬೇಕಾಗತ್ತೆ. ಆಮೇಲೆ ತುಂಬ ಚೆನ್ನಾಗಿ ಐಶ್ವರ್ಯ ಕೊಟ್ಟಿದ್ದಾನೆ, ಆಯಸ್ಸೇ ಇಲ್ಲ ಅಂದರೆ ವ್ಯರ್ಥ. ಡಾಕ್ಟ್ರ್ ಹೇಳಿ ಕೆಲವು ದಿನಗಳಂದರೆ ಕತೆ ಏನೋ. ಮತ್ತು ಪ್ರತಿನಿತ್ಯವೂ ಕೂಡ ಈ ಪ್ರತಿ ಪಾರ್ಟು ಕೂಡ ನಿಮ್ಮ ದೇಹದಲ್ಲಿ ಎಂಥದ್ದು ಅನಾರೋಗ್ಯದಲ್ಲಿ ಪೀಡಿತವಾಗಿದೆ, ಎಂಥ ಮಾಡೋದು ಐಶ್ವರ್ಯ ಇಟ್ಕೊಂಡು. ಹಾಗೆ ಆರೋಗ್ಯವು ಮಹಾಭಾಗ್ಯವೇ, ಐಶ್ವರ್ಯ ಮತ್ತು ಅದರ 2ರಷ್ಟರ ಮಹಾಭಾಗ್ಯ ಆಗಿರುತ್ತೆ. ಇದೆಲ್ಲವೂ ಕೂಡ ಕ್ರೋಢೀಕರಿಸಿ ಪ್ರಾಣಾಯಾಮ ಒಂದೇ ನೀವು ಮೌನವಾಗಿ ಮಾಡಬೇಕಾಗಿರ್ತಕ್ಕಂಥ, ಶಬ್ದವೇ ಮಾಡದ ಹಾಗೆ ಪಡೆದುಕೊಳ್ತೀರಿ. ಬಹಳ ಗುಟ್ಟಡಗಿದೆ. ಇನ್ನು ನಾನು ಮುಂದಕ್ಕೆ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಯಾರ್ಯಾರು ಮಾಡ್ತೀರೋ ಕೇವಲ ನೀವು 20ರಿಂದ 25 ಸಲ ಮಾಡ್ತಾ ಬನ್ನಿ. ಆಮೇಲೆ ಉಸಿರಾಟದ ಕ್ರಿಯೆ ಗಮನಿಸಿ. ಆಮೇಲೆ ನಿಮ್ಮ ಮುಂದಾಗ್ತಕ್ಕಂತಹ ನೆಮ್ಮದಿ ದಿನಗಳನ್ನು ಗಮನಿಸ್ತಾ ಬನ್ನಿ. ನಿಮ್ಮ ವ್ಯಾಪಾರವನ್ನು ಗಮನಿಸ್ತಾ ಬನ್ನಿ. ಯಾರಾದರೂ ಈ 25ರಿಂದ 25 ಬಾರಿ ಪ್ರಾಣಾಯಾಮ ಮಾಡ್ತಾ ಕೇವಲ 25ರಿಂದ 30 ದಿನ ಕಂಟಿನ್ಯೂ ಮಾಡ್ತಾ ಬನ್ನಿ. ಅದು ಪ್ರಾತಃ ಕಾಲದಲ್ಲಿ ಪೂಜೆಗೂ ಮುನ್ನ ನೀವು ಇದನ್ನು ಮಾಡ್ತಾ ಬನ್ನಿ. ಈ ಪ್ರಾಣಾಯಾಮವನ್ನು 25 ದಿನಗಳಾದ ನಂತರ ನೀವು ಕಾಮೆಂಟ್ ಹಾಕಿ, ಗುರುಗಳೇ ನೀವೊಂದು ದಿವಸ ಒಂದು ಎಪಿಸೋಡಲ್ಲಿ ನನಗೆ ಪ್ರಾಣಾಯಾಮದ ಬಗ್ಗೆ ಹೇಳಿದ್ರಿ, 3 ಕಳ್ಕೊಳ್ಳೋದು 3 ಪಡ್ಕೊಳ್ಳೋದು ಅಂತ. ಅಂತಹ ಚಮತ್ಕಾರವನ್ನು ಮಾಡಿಕೊಡುತ್ತೆ ಈ ಪ್ರಾಣಾಯಾಮ. ಸುಮ್ಮನೆ ಉಸಿರಾಡಿಕೊಂಡು ಉಸಿರು ಬಿಟ್ಟ ಇದನ್ನಷ್ಟೇ ನಿಮಗೆ ಯೋಗದಲ್ಲಿ ಹೇಳ್ಕೊಟ್ಟಿರ್ತಾರೆ. ಈ ಯೋಗ ಎಂತಹದ್ದಂತಂದರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ, ಅತಿ ಮಾನುಷ ಶಕ್ತಿ ಇರತಕ್ಕಂತಹದ್ದು, ಅತ್ಯಂತ ಪ್ರಭಾವ ಇರತಕ್ಕಂತಹದ್ದು. ನೀವು ಪ್ರಾಣಾಯಾಮ ಮಾಡುವಾಗ ಶೀಘ್ರ ಭಗವಂತನಿಗೆ ಕನೆಕ್ಟ್ ಆಗಿಬಿಡ್ತೀರಿ, ಅವನಿಗೆ ತಲುಪುತ್ತೆ. ಯಾಕಂತಂದರೆ ಒಂದು 3 ಸೆಕೆಂಡ್ ಅಲ್ಲಿ ನಿಲ್ಲಿಸಬೇಕು ಮತ್ತೆ ಬಿಡಬೇಕು. ಇನ್ನು ಇದರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೊರಟಾಗ ಎಲ್ಲಿಯಾದರೂ ಪ್ರಾಕ್ಟಿಕಲ್ ನಿಮ್ಮ ಕೈಯಲ್ಲಿ ಮಾಡಿಸ್ತೀನಲ್ಲ, ಆವಾಗ ಅದರ ಬಗ್ಗೆ ಹೇಳ್ತಾ ಬರ್ತೀನಿ. ಅಂತಹ ಅದ್ಭುತವಾಗಿರೋ, ಅದು ಕೂಡ ನೀವು ನೆನಪು ಮಾಡಬೇಕು. ಆ ಕಾರ್ಯಕ್ರಮದಲ್ಲಿ ಬಂದಿದ್ದು ನೆನಪು ಮಾಡ್ತೀನಿ ಅಂತಂದರೆ ಆ ಪ್ರಾಣಾಯಾಮದ ವಿಶೇಷತೆಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಅಂತಹದ್ದಿದೆ ಈ ಪ್ರಾಣಾಯಾಮದ. ನೀವು ಪ್ರತಿನಿತ್ಯ ಇಷ್ಟೇ ಮಾಡ್ಕೊಳ್ಳಿಪ್ಪ, ನಿಮಗೆ ಖರ್ಚಿಲ್ಲದೆ ವೆಲ್ತ್ ಆ್ಯಂಡ್ ಹೆಲ್ತ್ ಈ 2 ಪಡ್ಕೊಳ್ಳತಕ್ಕಂಥದ್ದು ಅದ್ಭುತ ಚಮತ್ಕಾರ ಸೃಷ್ಟಿ ಮಾಡಿಕೊಡೋದು ನಿಮ್ಮ ಜೀವನಕ್ಕೆ ಈ ಒಂದು ಪ್ರಾಣಾಯಾಮ. ಖಂಡಿತ ಗುರುಗಳೇ, ಇದೇ ರೀತಿ ಸಿಂಪಲ್ ಆಗಿರುವಂಥ ರೆಮಿಡೀಸ್ನೇ ನೀವು ತಿಳಿಸ್ಕೊಡ್ತಿರ್ತೀರಾ. ಆರೋಗ್ಯದ ಜೊತೆಯಲ್ಲಿ ಭಗವಂತನ ಕನೆಕ್ಟ್ ಆಗೋದಿರ್ಬೋದು, ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. 3 ಕಳ್ಕೊಳ್ಳೋ ಜೊತೆಯಲ್ಲಿ ಇನ್ನೂ 3 ಪಡ್ಕೊಳ್ಳೇಬೇಕು. ಬಿಕಾಸ್ ಮನುಷ್ಯನಿಗೆ ಪ್ರತಿಯೊಂದು ಕೂಡ ಅವಶ್ಯಕತೆ ಇರುತ್ತೆ ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬಾ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ಯಾವ ಒಂದು ಸಂದರ್ಭದಲ್ಲಿ ಪ್ರಾಣಾಯಾಮವನ್ನು ಮಾಡುವಾಗ ಯಾವ ರೀತಿ ನಿಮ್ಮ ಒಂದು ಮೈಂಡ್ಸೆಟ್ ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಗುರುಗಳು ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.